ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಿನ್ನೆ 2 ಪಂದ್ಯ ಅಂತೂ ಬೊಂಬಾಟಾಗಿತ್ತು. SRH ಕೂಡ ವಿನ್ ಆಗಿದೆ, ಮತ್ತೆ CSK ಕೂಡ ವಿನ್ ಆಗಿದೆ. ಇನ್ನು RR ಸೋತಿದ್ದಾರೆ, ಮುಂಬೈ ಇಂಡಿಯನ್ಸ್ ಕೂಡ ಮೊದಲನೇ ಪಂದ್ಯನ ಸೋತಿದ್ದಾರೆ. ಇನ್ನು ಇವತ್ತ DC ಮತ್ತೆ LSG ಮ್ಯಾಚ್ ಸಂಜೆ 7:30ಕ್ಕೆ ನಡೀತಿದೆ. ಇದು YS ರಾಜಶೇಖರ ರೆಡ್ಡಿ ವಿಶಾಖಪಟ್ಟಣದಲ್ಲಿ ಈ ಒಂದು ಮ್ಯಾಚ್ ನಡೀತಿದೆ. ಈ ಒಂದು ಪಿಚ್ಚಲ್ಲಿ ಇದು ಬ್ಯಾಟಿಂಗ್ ಪಿಚ್ ಆಗಿದೆ. ಇಲ್ಲಿ ಆವ್ರೇಜ್ ಸ್ಕೋರ್ ಬಂದೆ 180 ಇಂದ 190 ಸ್ಕೋರ್ ಮಾಡಬಹುದು. ಆಲ್ಮೋಸ್ಟ್ ನೀವು ನೋಡಿರೋದು SRH ನಿನ್ನೆ ಯಾವ ರೀತಿ ಇಲ್ಲಿ ಯದ್ವಾ ತದ್ವಾ ಹೊಡೆದ್ರು ಅಂತ ಅಂದ್ಬಿಟ್ಟು ಅದೇ ರೀತಿ ಇಲ್ಲಿ ಪರ್ಫಾರ್ಮೆನ್ಸ್ ನಾವು DC ಮತ್ತೆ LSG ಮಧ್ಯೆ ನೋಡಬಹುದು. ಇನ್ನಿದು ಕ್ಲಿಯರ್ ಆಗಿ ಬ್ಯಾಟಿಂಗ್ ಪಿಚ್ ಆಗಿದೆ. ಆಲ್ಮೋಸ್ಟ್ ಇಲ್ಲಿ ಸ್ವಲ್ಪ ಹೆಲ್ಪ್ ಆಗೋದು ಯಾರಿಗೆ ಅಂತಂದ್ರೆ ಇಲ್ಲಿ ಪೇಸರ್ಸ್ ಗಳಿಗೆ ಹೆಲ್ಪ್ ಆಗುತ್ತೆ, ಸ್ಪಿನ್ನರ್ಸ್ ಗಳಿಗೆ ಇಲ್ಲಿ ಹೆಲ್ಪ್ ಆಗೋದು ತುಂಬಾನೇ ಕಡಿಮೆ. ಆದ್ರೆ ಇದು ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ ಇಲ್ಲಿ ವಿಕೆಟ್ ತೆಗೆಯೋದು ತುಂಬಾನೇ ಕಷ್ಟ ಇದೆ. ಇದುವರೆಗೂ LSG ಮತ್ತೆ DC ಟೋಟಲ್ ಆಗಿ 5 ಮ್ಯಾಚ್ ಆಡಿದ್ದಾರೆ. 5 ಮ್ಯಾಚ್ ಅಲ್ಲಿ LSG ಬಂದ್ಬಿಟ್ಟು 3 ಮ್ಯಾಚ್ ಗೆದ್ದಿದ್ದಾರೆ, DC ಬಂದ್ಬಿಟ್ಟು 2 ಮ್ಯಾಚ್ಗಳನ್ನ ಗೆದ್ದಿದೆ. ಈ ಒಂದು ಗ್ರೌಂಡ್ ಅಲ್ಲಿ ಇಲ್ಲಿ ಯಾರು ಟಾಸ್ ವಿನ್ ಆಗ್ತಾರೋ ಅವರು ಇಲ್ಲಿ ಫಸ್ಟ್ ಬೌಲಿಂಗ್ ನ ಆಯ್ಕೆ ಮಾಡ್ಕೊಂತಾರೆ. ಇನ್ನು ಬೌಲಿಂಗ್ ಮಾಡ್ಕೊಂಡು ಫಸ್ಟ್ ಗೆದ್ದಿರೋದು ಇಲ್ಲಿ ವಿನ್ನಿಂಗ್ ಪರ್ಸೆಂಟೇಜ್ ಎಷ್ಟಪ್ಪ ಅಂತಂದ್ರೆ ಬರೀ 42% ಇದೆ. ಆದ್ರೆ ಇಲ್ಲಿ ಬ್ಯಾಟಿಂಗ್ ಮಾಡಿದವರು ಇಲ್ಲಿ ಹೆಚ್ಚಿಗೆ ಗೆದ್ದಿದ್ದಾರೆ. ಅಂದ್ರೆ ಇಲ್ಲಿ ಟಾಸ್ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಟಾಸ್ ಯಾರು ಗೆಲ್ತಾರೋ ಅವ್ರಿಗೆ ಇಲ್ಲಿ ಬ್ಯಾಟಿಂಗ್ ಮಾಡಬೇಕಾ ಬೌಲಿಂಗ್ ಮಾಡಬೇಕಾ ಅಂತ ಕನ್ಫ್ಯೂಸ್ ಆಗುತ್ತೆ. ಯಾಕಂತಂದ್ರೆ ಬೌಲಿಂಗ್ ಆಯ್ಕೆ ಮಾಡಿಕೊಂಡು ಗೆದ್ದಿರೋದು 42% ಅಂದ್ರೆ ಇಲ್ಲಿ ಬ್ಯಾಟಿಂಗ್ ಮಾಡಿದವರೆ 48% ಅಷ್ಟು ಜಾಸ್ತಿ ಗೆದ್ದಿದ್ದಾರೆ. ಈ ಒಂದು ಪಿಚ್ ಅಲ್ಲಿ ತುಂಬಾ ಚೆನ್ನಾಗಿ ಯಾರ್ಯಾರು ಬ್ಯಾಟಿಂಗ್ ಆಡಿದ್ದಾರೆ ಅಂತಂದ್ರೆ ಫಾಫ್ ಡುಪ್ಲೆಸಿ ಅವರು, ಅಶುತೋಷ್ ಅವರು ಮತ್ತೆ ಕರುಣ್ ನಾಯರ್ ಅವರು. ಇನ್ನು ಬೌಲಿಂಗ್ ವಿಚಾರದಲ್ಲಿ ಬಂದ್ರೆ ಅಜಮಾ ಅವರು ಮತ್ತೆ ಮಿಚೆಲ್ ಸ್ಟಾರ್ಕು, ಮೋಹಿತ್ ಶರ್ಮಾ ಅವರು. ಸೊ ವೀಕ್ಷಕರೇ, ಕೊನೆಯದಾಗಿ ಇಲ್ಲಿ ಪ್ರಿಡಿಕ್ಷನ್ ನೋಡೋದಾದ್ರೆ ಇಲ್ಲಿ ಟಾಸ್ ನ ಬಂದ್ಬಿಟ್ಟು LSG ಅವರು ವಿನ್ ಆಗ್ತಾರೆ, ಮ್ಯಾಚ್ ನ ಬಂದು DC ಅವರು ವಿನ್ ಆಗ್ತಾರೆ. ವೀಕ್ಷಕರೇ, ನಮ್ಮ ಪ್ರಿಡಿಕ್ಷನ್ ಈ ರೀತಿ ಇದೆ. ನಿಮ್ಮ ಪ್ರಿಡಿಕ್ಷನ್ ಯಾವ ರೀತಿ ಇದೆ ಮತ್ತೆ ನೀವು ಯಾವ ಟೀಮಿಗೆ ಸಪೋರ್ಟ್ ಮಾಡ್ತೀರಾ ಅಂದ್ರೆ DC ಮತ್ತೆ LSGಗೆ ಈ 2 ಟೀಮಲ್ಲಿ ಯಾವ ಟೀಮಿಗೆ ಸಪೋರ್ಟ್ ಮಾಡ್ತೀರಾ, ಯಾವ ಟೀಮ್ ಗೆಲ್ಲಬೇಕು ಅಂತ ಅಂದ್ಬಿಟ್ಟು ನಿಮಗೆ ಇಷ್ಟ ಇದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.